ಇವತ್ತು ನಾವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಮ್ಮೊಂದು ಹರಕೆ ಇತ್ತ ಚಿನ್ನದ ತೇರು ಎಳಿಸ್ಬೇಕು ಅಂತ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ಹರಕೆ ಆಲ್ಮೋಸ್ಟ್ 3-4 ಇಯರ್ಸೇ ಆಗಿದೆ ಹರಕೆ ಕಟ್ಕೊಂಡು. ಸೊ ಗಂಡು ಮಗು ಆದರೆ ಚಿನ್ನದ ತೇರು ಎಳಿಸ್ತೀನಿ, ಪಾಪುಗೆ ಹೆಸರು ಕಟ್ಸ್ತೀನಿ ಅಂತ ಹರಿಸ್ಕೊಂಡಿದ್ವಾ. ಸೊ ಇವಾಗ ಅವನಿಗೆ ಆಲ್ಮೋಸ್ಟ್ 2 ಇಯರ್ಸ್ ಆಗ್ತಾ ಬರ್ತಾಯಿದೆ. ಸೊ ಆ ಹರಕೆ ತೀರ್ಸೋಣ ಅಂತ ಎಲ್ಲರೂ ಹೋಗ್ತಾ ಇದ್ದೀವಿ. ಇವತ್ತು ನಾವು ಬೆಳಗ್ಗೆ ಬೇಗ ಎದ್ದಿದ್ದೀವಿ, ಬೇಗ ಎದ್ದು ರೆಡಿ ಆಗ್ತಿದ್ದೀವಿ. ಯಾಕಂದರೆ ಇವತ್ತು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬಹಳ ದಿನಗಳಿಂದ ಅಂದ್ಕೊಂಡಿದ್ವಿ ಈ ಹರಕೆ ತೀರಿಸ್ಬೇಕು. ಆಲ್ಮೋಸ್ಟು ಬುಜ್ಜಿ ಬೇಬಿಗೆ 2 ಇಯರ್ಸ್ ಆಗ್ತಾಯಿದೆ. ಸೊ ಇನ್ನೂ ಹರಕೆ ತೀರಿಸಿಲ್ಲ. ಸೊ ಇವಾಗ ಹರಕೆ ತೀರಿಸೋ ದಿನ ಬಂದಿದೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿದೆ. ಏನೇನು ಬೇಕು ಐಟಮ್ಸ್ ಎಲ್ಲ ಎತ್ಕೊಂಡಿದ್ದೀವಿ. ಆ್ಯಂಡ್ ಬುಜ್ಜಿ ಬೇಬಿನ ರೆಡಿ ಕೂಡ ಮಾಡೈತೆ, ಯಾಕಂದರೆ ಅವ್ನು ರೆಡಿನೇ ಮಾಡಿಸ್ಕೊಳ್ಳಲ್ಲ. ಸೊ ನಾವು ಎಲ್ಲ ಹೋಗ್ತಾ ಇರೋದು ಬಸ್ಸಲ್ಲಿ. ಆದ್ದರಿಂದ ಏನೇನು ಐಟಮ್ ಬೇಕೋ ಅವಷ್ಟೇ ತೊಗೊತಾ ಇದ್ದೀವಿ, ಯಾಕಂದರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಬೆಟ್ಟದಲ್ಲೇ ಸಿಗುತ್ತೆ. ಈ ನಮ್ಮ ಬಸ್ ಜರ್ನಿಲಿ ನಮ್ಮ ಬುಜ್ಜಿ ಬೇಬಿ ಹೇಗಿರ್ತಾನೆ ಅಂತ ನೋಡಬೇಕು. ನಾವಂತೂ ಬಸ್ಸಲ್ಲಿ ನಾನು ಮತ್ತು ನಮ್ಮ ಹಸ್ಬೆಂಡ್ ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗಿದ್ದೆ, ಯಾಕಂದ್ರೆ ನಾವು ಫ್ರಂಟ್ ಸೀಟಲ್ಲೇ ಕೂತಿದ್ವಿ. ಆ್ಯಂಡ್ ಹೆವಿ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ದಾರಿ ಮಧ್ಯೆ ಏನೆಲ್ಲ ಸಿಕ್ತು, ದೇವಸ್ಥಾನ ವಾತಾವರಣ ಹೇಗಿತ್ತು, ದರ್ಶನ ಹೇಗಾಯಿತು, ಮತ್ತು ಕೊನೆಯಲ್ಲಿ ಚಿನ್ನದ ತೇರು ಹೇಗೆ ಎಳಿಸಿದ್ವಿ, ಈ ಎಲ್ಲನ ಈ ವ್ಲಾಗಲ್ಲಿ ನಿಮ್ಗೆ ತೋರಿಸ್ತೀನಿ. ಹಾಗಿದ್ರೆ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಹೀಗೆ ಮಹದೇಶ್ವರ ಬೆಟ್ಟಕ್ಕಂತೂ ಬಂದು ತಲುಪಿದ್ವಿ. ಸೊ ಬಂದು ಮೈಯೆಲ್ಲ ಒದ್ದೆ ಮಾಡಿಕೊಂಡು ನಮಸ್ಕಾರ ಮಾಡಿ ರೌಂಡೆಲ್ಲ ಹಾಕಿ ಆ್ಯಂಡ್ ನಾವೆಲ್ಲ ರೆಡಿಯಾಗಿ ಫಸ್ಟು ದರ್ಶನಕ್ಕೆ ಹೊಂಟೋದ್ವಿ. ಸೊ ದರ್ಶನ ಎಲ್ಲ ನಮಗೆ ಆ್ಯಕ್ಚುಲಿ ಯಾರೂ ಇರಲಿಲ್ಲ, ಎಲ್ಲ ಕಮ್ಮಿ ಜನ ಆಯ್ತಾ. ಸೊ ದರ್ಶನ ಅಂತೂ ಬೇಗನೆ ಐತಿ. ಫ್ರೀ ಇತ್ತು ಪ್ಲೇಸಸ್ಸು. ಸೊ ದರ್ಶನ ಅಂತೂ ಫಾರ್ ದ ಫಸ್ಟ್ ಟೈಮ್ ನನಗೂ ದರ್ಶನ ಇಷ್ಟು ಬೇಗ ಆಗಿದ್ದು, ಯಾಕಂದರೆ ಎಂಟ್ರಿ ಅಷ್ಟು ಫ್ರೀ ಇದೆ, ಯಾರೂ ಇರಲೇ ಇಲ್ಲ ಜನರು. ಸೊ ನಾವು ದರ್ಶನ ಎಲ್ಲ ಮಾಡಿಕೊಂಡು ಆ್ಯಂಡ್ ಆಚೆ ಎಲ್ಲ ಬಂದು ಇನ್ನು ಪಾಪುಗೆ ಮುಡಿ ಕೊಡಬೇಕಿತ್ತ. ಸೊ ಪಾಪುಗೆ ಪಪ್ಪಾಗೆ ಆ್ಯಂಡ್ ನಮ್ಮ ಅಣ್ಣಗೆ ಮುಡಿ ಇತ್ತು. ಸೊ ಅವ್ರದ್ದೆಲ್ಲ ಮುಡಿ ಎಲ್ಲ ಕೊಟ್ಟಮೇಲೆ ಅವ್ರದ್ದೆಲ್ಲ ರೆಡಿಯಾಗಿ ನಾವೆಲ್ಲ ರೆಡಿಯಾಗಿ ಆ್ಯಂಡ್ ನೈಟ್ ಏನೇನು ಬೇಕು ಐಟಮ್ಸ್ ಎಲ್ಲ ತೊಗೊಂಡು ಚಿನ್ನದ ತೇರು ಎಳ್ಸಕ್ಕೆ ಹೋದ್ವಿ. ಆ್ಯಂಡ್ ಅಲ್ಲಿ ಕಳಶ ಮತ್ತು ಇದನ್ನು ಕೊಡ್ತಾರೆ. ಸೊ ಅದನ್ನು ತಗೊಂಡು ನಾವು ಅಲ್ಲಿ ಚಿನ್ನದ ತೇರು ಹೇಳ್ತಾರಲ್ವ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಎಲ್ಲ ಮತ್ತು ಒಂದು ಚಿನ್ನದ ತೇರು ಹತ್ರ ನಿಂತ್ಕೊಂಡು ಒಂದು ಫೋಟೋ ತೆಗಿಸ್ತಾರೆ. ಲೈಕ್ ಅದೇ ನಮಗೆ ಆ್ಯಕ್ಚುಲಿ ಮೆಮೊರಿ, ಅಂದರೆ ಚಿನ್ನದ ತೇರು ಹತ್ರ ನಿಂತ್ಕೊಂಡು ಫ್ಯಾಮಿಲಿಯಲ್ಲಿ. ಕೇಳಕ್ಕ ಬಾ ಬಾ ಅಸ ಏಯ್ ಕಾಲ್ಸ ಹುಷಾರು ಇದೆ ನಡೆ ನಡ್ರಿ ಕಾಲ್ಸ ಹುಷಾರು ಗಟ್ಟಿ ಹಿಡ್ಕೋ ಅದು ಓದೈತಿ.
ಹೇಳ ಹಾಂ ಎಲ್ಲ ಬರ್ತಾರೆ ಗೇ 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 ಪ್ಯಾಂಟ್ ಮಾಡಿಸು ನನಗೆ ಪ್ಯಾಂಟ್ ಮಾಡಿಸು ಆ್ಯಕ್ಚುಲಿ ಫ್ಯಾಮಿಲಿ ಅಂತೂ ಎಂಜಾಯ್ ಮಾಡಿದ್ದೀವಿ. ಅಕ್ಕ, ಅಜ್ಜಿ, ಬಾವ, ಅಣ್ಣ ಆ್ಯಂಡ್ ಪಪ್ಪ, ನಾನು ಮತ್ತು ನನ್ನ ಹಸ್ಬೆಂಡ್, ನನ್ನ ಬುಜ್ಜಿ ಬೇಬಿ ಎಲ್ಲರೂ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ನಮ್ಮ ಅಕ್ಕನ ಮಕ್ಕಳು ಸೊ ಅಲ್ಲಿಗೆ ಹೋಗಿ ದರ್ಶನ ಮಾಡಿಕೊಂಡು ಹರಕೆ ತೀರಿಸಿ. ಆ್ಯಂಡ್ ನಮಗೆ ಮೇನ್ ಇಷ್ಟ ಆಗಿದೆ ಏನಂದರೆ ನಾನು ನಮ್ಮ ಅಕ್ಕ, ನಮ್ಮಮ್ಮ, ನಮ್ಮ ಅಜ್ಜಿ ಎಲ್ಲ ನಾವು ಕೈಗೆ ಬಳೆ ತೊಡಿಸ್ಕೊಂಡಿದ್ದು. ಆ್ಯಂಡ್ ದರ್ಶನ ಅಂತೂ ಕೇಳೋದು 2-3 ಸಲ ನಾವು ದರ್ಶನ ಮಾಡಿದ್ದೀವಿ. ಆ್ಯಂಡ್ ಸಂಜೆ ಚಿನ್ನದ ತೇರ ಹರಕೆನೂ ಮುಗಿಸಿದ್ವಿ. ಇಷ್ಟೊಷ್ಟದಿಂದ ಅಂದ್ಕೊಂಡಿದ್ದ ಹರಕೆ ಒಂದು ದಿನದಲ್ಲಿ ಮುಗ್ದೇ ಹೋಯಿತು. ಇಷ್ಟು ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಗೊತ್ತಾ ಫ್ರೆಂಡ್ಸ್. ಆ್ಯಂಡ್ ಇವತ್ತಿನ ಬ್ಲಾಗ್ ಇಲ್ಲಿ ಮುಗಿಯುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ, ಶೇರ್ ಮಾಡಿ ನಮ್ಮ ಚಾನಲ್. ಮತ್ತೆ ಮುಂದಿನ ಬ್ಲಾಗ್ ಸಿಗೋಣ. ಬಾಯ್.